ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಆಡ್ತಾ ಇದ್ದೀವಿ GTA 5. ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ನಾವು ಆಡ್ತಾ ಇದ್ವಿ ಮೈನ್ ಕ್ರಾಫ್ಟ್. ಲಾಸ್ಟಲ್ಲಿ ಹೇಳಿದ್ದೆ ನಾನು ನೆಕ್ಸ್ಟ್ ಎಪಿಸೋಡು SMP ಮೇಲೆ ಬರುತ್ತೆ ಅಂತ, ಬಟ್ ಅದು ಯಾಕೋ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ನಾವು ಆಡ್ತಾ ಇದ್ದೀವಿ GTA 5. ಇವಾಗ ನಮ್ಮ ಹಳೆ ಫ್ರೆಂಡ್ ಫ್ರ್ಯಾಂಕ್ಲಿನ್ ಅವ್ನ ಮನೆಗೆ ಕರೆದಿದ್ದಾನೆ. ಯಾಕೆ ಏನು ಅಂತೆಲ್ಲ ಗೊತ್ತಿಲ್ಲ. ತುಂಬ ಜಾಸ್ತಿ ಇಂಪಾರ್ಟೆಂಟ್ ವಿಷಯ, ಬೇಗ ಬಾ ಅಂತ ಕರೆದ. ಇವಾಗ ಪಟ್ಟಂತ ಅವ್ನ ಮನೆ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಏನು ಅಷ್ಟೊಂದು ಇಂಪಾರ್ಟೆಂಟ್ ವಿಷಯ ಅಂತ. ಫುಲ್ ಅರ್ಜೆಂಟಾಗಿ ಕರೆದ. ನಮ್ಮ ಹತ್ರ ಇರೋ ಡಕೋಟಾ ಗಾಡಿ ಎತ್ಕೊಂಡು ಹೋಗ್ಬಿಡೋಣ ಸೀದಾ ಫ್ರ್ಯಾಂಕ್ಲಿನ್ ಮನೆಗೆ. ಬನ್ನಿ ಗೈಸ್. ಓಕೆ ಗೈಸ್, ಇಲ್ಲಿ ಆಲ್ಮೋಸ್ಟ್ ಫ್ರ್ಯಾಂಕ್ಲಿನ್ ಮನೆ ಬಂತು. ಇಲ್ಲಿ ರೈಟ್ ತೊಗೋಬೇಕು ಅಷ್ಟೇ. ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದರೆ ಒಂಚೂರು ಅಲ್ಲೇ ಫ್ರ್ಯಾಂಕ್ಲಿನ್ ಮನೆ ಇದೆ. ಇಷ್ಟೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದ್ಬಿಟ್ಟು ಯಾಕೆ ಕರೆದ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಅದು ಸಡನ್ನಾಗಿ ಕರೆದ. ಇದೇ ನಂಗೆ ಡೌಟ್ ಹೊಡಿತಿದೆ, ಏನೋ ಇದೆ. ಬನ್ನಿ ಚೆಕ್ ಮಾಡೋಣ ಏನಂತ. ಓಕೆ ಬನ್ನಿ ಹೋಗೋಣ, ಹೋಗ್ಬಿಟ್ಟು ಚೆಕ್ ಮಾಡೋಣ ಎಲ್ಲಿದ್ದಾನೆ, ಏನು ವಿಷಯ, ಏನಕ್ಕೆ ಇಷ್ಟು ಅರ್ಜೆಂಟಾಗಿ ಕರೆದಿದ್ದಾನೆ ಅಂತ. ಫಸ್ಟ್ ಚೆಕ್ ಮಾಡ್ತೀನಿ ಎಲ್ಲಿದ್ದಾನೆ ಅವನು ಅಂತ. ಇಲ್ಲೆಲ್ಲೂ ಇದ್ದಂಗಿಲ್ಲ. ಮೇಲಿದ್ದಾನ? ಹಾಂ ಮೇಲಿದ್ದಾನೆ. ಮೇಲೆ ಹೋಗಿ ಮಾತಾಡಿಸ್ತೀನಿ, ನೋಡೋಣ ಏನಂತಾನೆ, ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ವಿಷಯ ಅಂದ್ಬಿಟ್ಟು ಕರೆದಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಫೋನಲ್ಲಿ ಮಾತಾಡ್ತಿದ್ದೆ, ಫೋನಲ್ಲಿ ಮಾತಾಡಿದ ತಕ್ಷಣ ಮಾತಾಡ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಇವನ ಹತ್ರ ಮಾತಾಡಿದ್ದೀನಿ. ಇವಾಗ ನೀವು ಅನ್ಕೊತಾ ಇರ್ಬೋದು ಬ್ಯಾಗು ಮಾಸ್ಕು ಇವೆಲ್ಲ ಯಾಕೆ ಬಂತು ಅಂತ. ಹೇಳ್ತೀನಿ ಯಾಕೆ ಬಂತು ಏನು ಅಂತ. ಇವಾಗ ನಮ್ಮ ಕಾರ್ನ ಇಲ್ಲೇ ಬಿಟ್ಟು ಇವನ ಹತ್ರ ಒಂದು ಕಾರ್ ಇದೆಯಂತೆ. ಈ ಶಟ್ರಂತೂ ಲಾಕ್ ಆಗಿದೆ, ಬಟ್ ಅಲ್ಲೆಲ್ಲೋ ಬಿಟ್ಟು ಅಲ್ಲಿದೆ ನೋಡಿ. ಇದು ಈ ರೇಂಜ್ ರೋವರ್ ಇದೆಯಲ್ವಾ, ಈ ರೇಂಜ್ ರೋವರ್ ಕಳ್ತನದ್ದು ಇವಂದಲ್ಲ. ಇದು ಗ್ಲಾಸ್ ಎಲ್ಲ ಫುಲ್ ಬ್ಲ್ಯಾಕ್ ಮಾಡಿಸಿದಾನಂತೆ. ಫುಲ್ ಬ್ಲ್ಯಾಕ್ ಕಾರು, ಫುಲ್ಲು ಮಾಡಿಫೈಡು, ಆರ್ಮರ್ಡು ಕೂಡ. ಫುಲ್ ಆಡ್ ಮಾಡಿಲ್ಲ, ಅಂದರೆ ಸ್ವಲ್ಪ ಬುಲೆಟ್ ಪ್ರೂಫ್ ಇದೆ. ಆಮೇಲೆ ಇವಾಗ ನಾವು ಹೋಗ್ತಾ ಇರೋದು ಒಬ್ಬ ರಿಚ್ ಮ್ಯಾನ್. ಅವನಿರೋದು ಬೆಟ್ಟದಲ್ಲಿ, ಅಂದರೆ ಫುಲ್ಲು ಟಾಪ್ ಆಫ್ ದ ಮೌಂಟೇನಲ್ಲಿ ಇರೋದವನು. ಯಾಕೆ ಅಂದರೆ ಅವನು ಬೇರೆಯವ್ರಿಗೆಲ್ಲ ಸಿಗಾಕೋಬಾರ್ದು ಹಂಗೆ ಹಿಂಗೆ ಅಂದ್ಬಿಟ್ಟು ಅವ್ನು ಫುಲ್ಲು ಟಾಪ್ ಆಫ್ ದ ಮೌಂಟೇನಲ್ಲಿದ್ದಾನೆ. ಫಸ್ಟ್ ಇದು ಆಫ್ ಮಾಡೋಣ. ಫುಲ್ಲು ಟಾಪ್ ಅಂದರೆ ಟಾಪಲ್ಲಿ ಇರ್ತಾನೆ ಅವನು. ಅದರಲ್ಲಿ ನಾರ್ಮಲ್ ಸೂಪರ್ ಕಾರ್ಸು ಟ್ರಕ್ಸ್ ಇವೆಲ್ಲ ಹೋಗೋಕ್ಕಾಗಲ್ಲ ಆಯಿತಾ. ಅದಕ್ಕೆ ನಾನು ಈ ಗಾಡಿ ಅರೇಂಜ್ ಮಾಡಿದ್ದಾನೆ. ಇವ್ನಿಗೆ ಹತ್ತಕ್ಕಾಗ್ತಾಯಿಲ್ಲ. ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಾವು ಇವಾಗ ಫ್ರ್ಯಾಂಕ್ಲಿನ್ ಕೊಟ್ಟಿರೋ ಲೊಕೇಶನ್ಗೆ ಹೋಗ್ತಾಯಿದ್ದೀವಿ, ಬಿಲಿಯನರ್ ಅವ್ರದ್ದು ಮನೆಗೆ. ಇವಾಗ ಅಲ್ಲೋಗ್ಬಿಟ್ಟು ನಾವು ಫಸ್ಟು ದುಡ್ಡು ಕದ್ಬಿಟ್ಟು ಆಮೇಲೆ ಅದನ್ನು ಒಬ್ಬ ಕಾಂಟ್ರಾಕ್ಟರ್ಗೆ ಕೊಡ್ತೀವಿ. ಅವನು ನಮಗೋಸ್ಕರ ಒಂದು ಶೋರೂಮ್ ಬಿಲ್ಡ್ ಮಾಡ್ತಾನೆ. ಇವಾಗ ನಾವು ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಮಾಡೋ ಬದಲು ಗೇಮಲ್ಲಿ ಮಸ್ತಾಗಿ ದುಡಿಬೋದಲ್ವಾ, ಅದಕ್ಕೋಸ್ಕರ ಇವಾಗ ನಾವು ಹೊರಟಿದ್ದೀವಿ. ಫುಲ್ಲು ಒಂದು ದೊಡ್ಡ ಕಳ್ತನ ಮಾಡೋಕ್ಕೆ ಅನ್ಕೋಬೋದು. ಒಂದು ಮನೇಲಿ ತುಂಬ ಸೆಕ್ಯೂರಿಟಿ ಇದೆಯಂತೆ. ಅವನು ಅದಕ್ಕೆ ಬೆಟ್ಟದಲ್ಲಿರ್ತಾನೆ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ಇದೇ ದಾರಿಯ ಮನೆಗೆ ಹೋಗೋಕ್ಕೆ. ಬಟ್ ಇವಾಗ ನಾವು ಮೇನ್ ಹೇಳೋದೇ ಮರ್ತದೆ, ನಾವು ಕಳ್ತನ ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ. ಶೋರೂಮ್ ಕಟ್ಸ್ಬಿಟ್ಟು ಏನು ಮಾಡ್ತೀವಿ ಅಂತ, ಶೋರೂಮ್ ಕಟ್ಸ್ಬಿಟ್ಟು ಒಂದು ಕಾರ್ ಶೋರೂಮ್ ಕಟ್ಸೋಣ ಅಂತಿದ್ದೀವಿ. ಕಟ್ಸ್ಬಿಟ್ಟು ಆಮೇಲೆ ನಮ್ಮ ಒಂದು ದುಡ್ಡಿಂದ ಕಾರ್ಸ್ ತೊಗೊಂಬಂದು ನೋಡಿ. ಇಲ್ಲಿ ರೂಟ್ ಎಂಡ್ ಆಗೋಯ್ತು, ಮನೆ ಇರೋದು ಇಲ್ಲಿ, ಬಟ್ ಇಲ್ಲಿಗೆ ರೂಟ್ ಎಂಡ್ ಆಗೋಯ್ತು. ಇವಾಗ ಅಲ್ಲಿ ಈ ಥರ ಆಫ್ ರೋಡ್ ಟೈಪ್ ಮಾಡಿಕೊಂಡೇ ಹೋಗ್ಬೇಕು ಅಲ್ಲಿಗೆ. ಇದೇ ಮೇಯ್ನು ಕಷ್ಟ ಇರೋದು. ಅದಕ್ಕೆ ಅವನು ಸ್ವಲ್ಪ ಕಮ್ಮಿ ಸೆಕ್ಯೂರಿಟಿ ಇಟ್ಕೊಂಡು ಮ್ಯಾನೇಜ್ ಮಾಡ್ಬೋದು, ಅದೇ ಅವನು ತಲೆ. ಇಲ್ಲಿಂದ ಒಂದು ಸ್ವಲ್ಪ ಕಾಣಿಸ್ತಿದೆ ಮನೆ. ಅವ್ರೇನಾದ್ರು ನೋಡಿಬಿಟ್ರೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈ ಬೆಟ್ಟದಲ್ಲಿ ಅದು ಹೆಂಗೆ ಮಾಡಿದ್ರು ಅಂತ ಗೊತ್ತಾಗ್ತಾಯಿಲ್ಲ ಮನೇನ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಇವಾಗ ಇಲ್ಲೆಲ್ಲ ಎಷ್ಟು ಸೆಕ್ಯೂರಿಟಿ ಇದೆ ಅಂದರೆ ಅಲ್ಲಿ ನೋಡ್ಬೋದು, ಅಲ್ಲ ಒಂದು ಇಬ್ಬರು ಇದ್ದಾರೆ ಅಷ್ಟೇ ಕಾಣಿಸ್ತಿರೋದು. ಆಮೇಲೆ ಒಂದು ಸ್ವಲ್ಪ ಇಲ್ಲ ಹೈಡ್ ಮಾಡ್ಕೊತೀನಿ, ಒಂದು ಸ್ವಲ್ಪ ಹೊತ್ತು ಸ್ಪೈ ಮಾಡ್ತೀನಿ, ಎಲ್ಲರೂ ಏನಾದ್ರು ಇದೆಲ್ಲ ಮಾಡ್ತಾಯಿದ್ದಾರಾ ಅಂತ ಚೆಕ್ ಮಾಡ್ತೀನಿ ಒಂದು ಸ್ವಲ್ಪ. ಸ್ಲೋಗಿ ಇಲ್ಲಿ ಯಾರೂ ಇದ್ದಂಗಿಲ್ಲ. ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ ಯಾರಾದರೂ ರೊಟೇಷನ್ ಎಲ್ಲ ತೊಗೊಳ್ತಿದ್ದಾರಾ ಏನೋ ಅಂತ. ಆವಾಗ ನಾವು ಈಸಿಯಾಗಿ ಕಳ್ತನ ಮಾಡ್ಬೋದು. ಇವಾಗ ನನ್ನ ಪ್ಲ್ಯಾನ್ ಏನಂದರೆ, ನಾನು ಫ್ರ್ಯಾಂಕ್ಲಿನ್ಗೆ ಹೇಳಿದ್ದೀನಿ, ನಾನು ಒಳಗಡೆ ಹೋಗಿದ ತಕ್ಷಣ ಒಂದು ಸ್ವಲ್ಪ ಜನನ ಕ್ಲಿಯರ್ ಮಾಡಿದ ತಕ್ಷಣ ನೀನು ಕಾರ್ನ ಹತ್ರ ತೊಗೋಬಾ, ನೀನು ಒಳಗಡೆ ಬರೋಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೀನಿ.
ಕಾರ್ನ ನಾನೇ ಓಡಿಸ್ತೀನಿ, ಬಟ್ ಅವ್ನ ಹತ್ರ ತೊಗೊಬರ್ತಾನೆ ಅಷ್ಟೇ. ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಬಚ್ಚಿಕೊಂಡು ನೋಡ್ತೀನಿ ಏನಾಗುತ್ತೆ ಅಂತ. ಓಕೆ ಗೈಸ್, ಅವಾಗಿಂದ ಇಲ್ಲೇ ಕೂತಿದ್ದೆ, ಬಟ್ ಇವಾಗ ಯಾರೋ ಒಬ್ಬ ನೋಟಿಸ್ ಮಾಡಿಬಿಟ್ಟಿದ್ದಾನೆ ನನ್ನ. ಅದಕ್ಕೆ ಪಟ್ ಪಟ್ ಅಂತ ಹೊಡಿತಾನೆ ಇದ್ದಾರೆ. ನಾನು ಎಷ್ಟೇ ಕವರ್ ತೊಗೊಂಡ್ರು ಕವರೇ ತೊಗೊಳಕ್ಕಾಗ್ತಾಯಿಲ್ಲ. ಎಲ್ಲಿಂದ ಹೊಡಿತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಇವನು ಯಾರು ಗುರು ಇಷ್ಟು ಬೇಗ ಇಲ್ಲೇ ಬಂದ್ಬಿಟ್ಟವನೇ. ಶಿಟ್, ಇವನು ಎಲ್ಲರಿಗೂ ಹೇಳ್ಬಿಟ್ಟಿದ್ದಾನೆ. ಹಾಗಾರೆ ಎಲ್ಲಿಂದ ಹೊಡಿತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಫುಲ್ಲು ಹೆವಿ ಸೆಕ್ಯೂರಿಟಿ ಗಾರ್ಡ್ಸ್ ಇವರೆಲ್ಲ ಎಕ್ಸ್ಟ್ರೀಮಾಗಿ ಫೈಟ್ ಆಡ್ತಾರೆ. ಆಗಲೇ ಅಲ್ಲೆಲ್ಲಿರೋನು ಆಗಲೇ ಇಲ್ಲಿಗೆ ಬಂದುಬಿಟ್ಟಿದ್ದಾನೆ ನೋಡಿ. ಅವನೊಬ್ಬ ಏಮ್ ಇಟ್ಕೊಂಡು ಕಾಯ್ತಾ ಇದ್ದಾನೆ. ಇಂಥವ್ರ ಜೊತೆ ಎಲ್ಲ ತುಂಬ ಕಷ್ಟ ಆಡೋದು. ನಾನು ಅಷ್ಟೊಂದು ಈಸಿ ಆಗಲ್ಲ, ಬಿಟ್ಕೊಡಲ್ಲ. ಅಯ್ಯೋ, ಪೊಲೀಸ್ ಬೇರೆ ಬಂದುಬಿಡ್ತು. ಶಿಟ್ 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 ಶಿಟ್. ಓಕೆ ಗೈಸ್, ಇಲ್ಲಿ ಇವರು ಎಲ್ಲೆಲ್ಲಿದ್ದಾರೆ ಅಂತಲೇ ನಂಗೆ ಗೊತ್ತಾಗ್ತಾಯಿಲ್ಲ ಪರ್ಫೆಕ್ಟಾಗಿ. ಎಲ್ಲೆಲ್ಲಿಂದನೂ ಬರ್ತಾರೆ, ಎಲ್ಲೆಲ್ಲಿಂದನೂ ಹೊಡಿತಾರೆ. ಫುಲ್ ಕನ್ಫ್ಯೂಸ್ ಅಂದರೆ ಕನ್ಫ್ಯೂಸ್ ಮಾಡ್ತಾರೆ ಇವರು. ಫುಲ್ಲು ಎಕ್ಸ್ಟ್ರೀಮಾಗಿ ಆಡ್ತಾಯಿದ್ದಾರೆ. ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಕಿರ್ಚಾಡ್ತಾ ಇದ್ದಾರೆ ಗುರು ಮಸ್ತಾಗಿ. ಇಲ್ಲೆಲ್ಲ ಆಗಲೇ ನೋಡ್ಬೋದು, ನಾನು ದೂರದಿಂದನೇ ಹೊಡೆದಿದ್ದೆ ಇವ್ರಿಗೆಲ್ಲ. ಇನ್ನು ಮಿಕ್ದವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಫುಲ್ಲು ಕಿರ್ಚಾಡ್ತಾ ಇದ್ದಾರೆ. ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಏನೂ ಗೊತ್ತಾಗ್ತಾಯಿಲ್ಲ. ನೋಡಿ, ಬಿತ್ತು ಇವಾಗ ಒಂದು ಬುಲೆಟು. ಎಲ್ಲಿಂದ ಹೊಡೆದ ಗೊತ್ತಾಗ್ತಾಯಿಲ್ಲ. ಎಲ್ಲಿದ್ದಾರೆ ಗುರು ಇವರೆಲ್ಲ, ಗೊತ್ತೇ ಆಗ್ತಾಯಿಲ್ಲ ಚೂರು ಕೂಡ. ಫುಲ್ಲು ಟ್ರೈ ಮಾಡ್ತಾಯಿದ್ದೀನಿ ತಿಳ್ಕೊಳಕ್ಕೆ ಎಲ್ಲಿದ್ದಾರೆ ಏನು ಅಂತ, ಬಟ್ ಗೊತ್ತಾಗ್ತಾನೆ ಇಲ್ಲ. ಓಕೆ, ಇಲ್ಲೊಬ್ಬ ಇದ್ದಾನೆ. ಅವನಿಗೆ ಬೀಳ್ತಾನೆ ಇಲ್ಲ ನೋಡಿ, ಯಾವ ಥರ ಜಾಗದಲ್ಲೆಲ್ಲ ಬಚ್ಚಿಕೊಂಡಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬಚ್ಚಿಕೊತೀನಿ. ಏನು ನಡೀತಿದೆ ಅಂತ ಅರ್ಥ ಆಗ್ತಾಯಿಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ಬಚ್ಚಿಕೊತೀನಿ, ಆಮೇಲೆ ಒಳಗಡೆ ನುಗ್ತೀನಿ. ಒಂದು ಸ್ವಲ್ಪ ಗೊತ್ತಾಗುತ್ತೆ. ಆಚೆ ಬರೋರ್ನೆಲ್ಲ ಹಿಂಗೆ ಹೊಡೆದಾಕ್ಬಿಡ್ಬೋದು. ಸ್ವಲ್ಪ ಗೊತ್ತಾಗುತ್ತೆ ಕೂಡ ಎಷ್ಟು ಜನ ಇದ್ದಾರೆ ಅಂತ. ವೆಯ್ಟ್ ಮಾಡ್ತೀನಿ ಒಂದು 2-3 ಸೆಕೆಂಡ್ಸ್. ಓಕೆ ಗೈಸ್, ಇಲ್ಲಿ ಏನು ಗೊತ್ತಾಯ್ತು ಅಂದರೆ, ಒಂದು ಸ್ವಲ್ಪ ಜನ ಒಳಗಡೆ ಹೋಗಿ ನುಗ್ಗಿ ಹೊಡಿಯೋಕ್ಕೆ ಟ್ರೈ ಮಾಡಿದ್ರೆ ಹೊಡೆದೆ ಒಂದು ಸ್ವಲ್ಪ ಜನಕ್ಕೆ. ಇವಾಗ ನೋಡಿದ್ರೆ ಇಲ್ಲಿ ಫುಲ್ಲು ಇದಾಗ್ತಿದೆ ಗುರು ನೋಡಿ. ಇದು ಒಂದೇ ರೂಮಲ್ಲಿ ಯಾಕೆ ಇಷ್ಟು ಜನ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇವಾಗ ತಾನೇ ಜಸ್ಟ್ ಫ್ರ್ಯಾಂಕ್ಲಿನ್ ಫೋನ್ ಮಾಡಿದ್ದ, ಯಾಕೆ ಇಲ್ಲಿ ಕಮ್ಮಿ ಸೆಕ್ಯೂರಿಟಿ ಇದೆ ಅಂತ. ಅವರು ಮೇಯ್ನ್ ಬಿಲಿಯನರ್ ಇದ್ದಾನಲ್ವ, ಅವ್ನ ಮನೇಲಿಲ್ಲ ಅಂತೆ, ಅದಕ್ಕೆ ಇಷ್ಟು ಕಮ್ಮಿ ಸೆಕ್ಯೂರಿಟಿ ಇದೆ. ಅವನೇನಾದ್ರು ಮನೇಲಿ ಇದ್ದಿದ್ರೆ ಅಷ್ಟೇ. ಇದು ಯಾವುದೋ ಆಫೀಸಿಗೆ ಬಂದಿದ್ದೀನಿ. ವಾಟ್, ಇದೇನು ಗುರು ಇದು, ಇಷ್ಟೊಂದು ದುಡ್ಡಿದೆ. ಫಸ್ಟ್ ಇಲ್ಲಿ CCTV ಇದೆಲ್ಲ ಇದೆ. ಫಸ್ಟ್ ಎಲ್ಲ ಹೊಡೆದಾಕ್ಬಿಡ್ತೀನಿ, ಇಲ್ಲಾಂದರೆ ನಮ್ಮ ಕಾರ್ದೆಲ್ಲ ಏನಾದ್ರು ಗೊತ್ತಾದರೆ. ಸೂಟ್ ಕೇಸ್ ನೋಡ್ಗುರು, ಫುಲ್ ದುಡ್ಡಿಂದು. ಫಸ್ಟ್ ಇಲ್ಲಿರೋ ದುಡ್ಡನ್ನೆಲ್ಲ ಬ್ಯಾಗಿಗೆ ತುಂಬಿಕೊಂಡು ಸೀದಾ ಓಡೋಗಿ ಬೇಡ ಬನ್ನಿ ಗೈಸ್. ಇವಾಗ ಫಸ್ಟು ಮನೆಗಿಂತ ಫಸ್ಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ. ಬಿಡಿ ಪರವಾಗಿಲ್ಲ, ಹೆಂಗೆಗೋ ಎದ್ದೇಳ್ದ. ಸದ್ಯ ಎದ್ದೇಳಿಲ್ಲ ಅಂದಿದ್ರೆ ಏನು ಮಾಡ್ತಿದ್ನೋ ಗೊತ್ತಿಲ್ಲ. ಫ್ರ್ಯಾಂಕ್ಲಿನ್ಗೆ ಹೇಳಿದ್ದೆ ಗಾಡಿನೂ ತೊಗೊಂಬ ಅಂತ. ಗಾಡಿ ಇಲ್ಲೇ ಇದೆ ನೋಡಿ. ಫ್ರ್ಯಾಂಕ್ಲಿನ್ಗೂ ಕೂಡ ಹೇಳಿದ್ದೆ ಗಾಡಿ ತೊಗೊಂಬ ಅಂತ. ಇವಾಗ ಸೀದಾ ಓಡೋಗ್ಬಿಡೋಣ ಮನೆಗೆ. ಬೇಗ ಸ್ಟಾರ್ಟ್ ಆಗ್ಬಿಡು. ಬೇಗ ಸೀದಾ ಮನೆಗೆ ಓಡೋಗ್ಬಿಡೋಣ. ಓಕೆ ಗೈಸ್, ಎಲ್ಲ ಸರಿ. ಬಟ್ ಇವಾಗ ಫ್ರ್ಯಾಂಕ್ಲಿನ್ ಏನು ಹೇಳ್ತಿದ್ದಾನೆ ಅಂದರೆ, ಅವನು ಬಿಲಿಯನರ್ ಇದ್ದಾನಲ್ವಾ, ಅವನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದಾನಂತೆ. ಅವ್ನ ಸೆಕ್ಯೂರಿಟಿ ಕೂಡ ಪೊಲೀಸವ್ರದ್ದೇನೆ. ಇವಾಗ ನೋಡಿ, ಇಲ್ಲಿ ಪೊಲೀಸವ್ರು ಬಂದುಬಿಟ್ರು. ಹೇಳ್ತಾ ಇದ್ದೆ, ಶಿಟ್ ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ಓ ಶಿಟ್ ಗೈಸ್, ಸಿಗಾಕೊಂಡ್ವಿ ಅನಿಸುತ್ತೆ. ಸರೆಂಡರ್ ಮಾಡ್ಕೋಬೇಕಾಗಿ ಬರ್ಬೋದು, ಬಟ್ ಇಷ್ಟು ಬೇಗ ಅಂತೂ ಒಪ್ಕೊಳ್ಳಲ್ಲ ನನ್ನ ಸೋಲ್ನ. ಓಕೆ, ಹೆಂಗಾರ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಲೇಬೇಕು ಗುರು, ಇಲ್ಲಾಂದರೆ ಅಷ್ಟೇ. 3 ಸ್ಟಾರ್ ವಾಂಟೆಡು ಕೂಡ ಬಿದ್ದಿದೆ ಗುರು, ನಾನು ನೋಡ್ಕೊಂಡೇ ಇಲ್ಲ. ಶೇಟ್, ಇವಾಗ ಬಿಲಿಯನರ್ದು ಕೂಡ ಇದು ಬರ್ಬೋದು, ಹೇಳೋಕ್ಕಾಗಲ್ಲ. ಬಿಲಿಯನರ್ ಸೆಕ್ಯೂರಿಟಿ ಕೂಡ ಬರ್ಬೋದು. ಅವನು ಹೆಂಗೆಂಗೋ ಮಾಡಿ ಪೊಲೀಸವ್ರಿಗೆ ಮತ್ತು ಅವನದು ಇದಕ್ಕೆಲ್ಲ ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾನೆ. ಟಯರೆಲ್ಲ ಬ್ಲಾಸ್ಟ್ ಮಾಡಿಬಿಟ್ರು ಗುರು. ಐ ಥಿಂಕ್ ಸೊ ಇವಾಗ ಸರೆಂಡರ್ ಆಗಲೇಬೇಕು ಅನಿಸುತ್ತೆ. ಏನು ಆಪ್ಷನ್ನೇ ಇಲ್ಲ ಅನಿಸ್ತಿದೆ. ಬಟ್ ಆದ್ರೂ ಕೂಡ ಟ್ರೈ ಆದರೂ ಮಾಡಲೇಬೇಕು. ಬಟ್ ನಾವು ಮಾಸ್ಕ್ ಹಾಕಿರೋದ್ರಿಂದ ನಾವು ಗಾಡಿಯಿಂದನೂ ಕೂಡ ಇಳಿಬೋದು, ಏನೂ ಆಗೋಲ್ಲ. ಇವಾಗ ಹೆಂಗಾರ ಮಾಡಿ ಗಾಡಿ ಚೇಂಜ್ ಮಾಡ್ಕೊತೀನಿ ಫಸ್ಟು. ಎಲ್ಲರೂ ಯಾವ್ದಾರ ಬೇರೆ ಗಾಡೀಲಿ ಹೋಗಿ ಹತ್ತು ಕೂತ್ಕೊಬಿಡ್ತೀನಿ. ಬಟ್ ಫ್ರ್ಯಾಂಕ್ಲಿನ್ ಕೂಡ ಇದ್ದಾನೆ. ಯಾವುದಾದ್ರು ಒಳ್ಳೆ ಗಾಡಿ ತೊಗೊಂಡು ಆ ಗಾಡಿ ಒಳಗಡೆ ಕೂತ್ಕೊಂಬಿಡೋಣ ಅಂತಿದ್ದೀನಿ. ಟ್ರೈ ಮಾಡ್ತೀನಿ ಈ ಗಾಡೀಲಿ ಎಸ್ಕೇಪ್ ಮಾಡೋದಕ್ಕೆ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಾವು ಒಂದು ಸ್ವಲ್ಪ ಗಾಡಿನೂ ಕೂಡ ಚೇಂಜ್ ಮಾಡಿದ್ವಿ ಹಿಂದೆನೇ. ಪೊಲೀಸವರು ಕೂಡ ಇಲ್ಲ ಇವಾಗ ನಾವು ಫುಲ್ಲು ಸೇಫಾಗಿರಬೇಕು. ಬಿಲಿಯನರಿಂದ ತುಂಬ ಜಾಸ್ತಿ ರಿಸ್ಕ್ ಇದೆ ನಾವು ಇರೋದು. ಇವಾಗ ಹೆಂಗಾರ ಮಾಡಿ ಪೊಲೀಸ್ನೇನೋ ಬಿಡಿಸ್ಕೊಂಬಿಟ್ವಿ. ಬಟ್ ಬಿಲಿಯನರು ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದ್ರೆ ರಿವೆಂಜ್ ತೊಗೋಬೋದು. ಅವನದು ದುಡ್ಡು ಕದ್ದಿದ್ದೀವಲ್ಲ, ಆ ದುಡ್ಡು ಅವನಿಗಂತೂ ಏನೂ ಇಲ್ಲ. ಫಸ್ಟ್ ಇವಾಗ ಮನೆಗೆ ಹೋಗ್ತೀವಿ, ಫ್ರ್ಯಾಂಕ್ಲಿನ್ ಮನೆಗೆ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡೋಣ ಏನು ಮಾಡ್ಬೇಕು ನೆಕ್ಸ್ಟು, ಯಾರಿಗೋಗಿ ದುಡ್ಡು ಕೊಡೋಣ, ಯಾವ ಕಾಂಟ್ರಾಕ್ಟ್ರಿಗೆ
ಕೊಡೋಣ ದುಡ್ಡು ಅಂತ. ಆಮೇಲೆ ಚೆಕ್ ಮಾಡಬೇಕು ಇವತ್ತೇ ಗಾಡಿ ತೊಗೊಳ್ಳೋಣ ಅಥವಾ ನೆಕ್ಸ್ಟ್ ಎಪಿಸೋಡಲ್ಲಿ ಗಾಡಿ ಬೈ ಮಾಡೋಣ ಅಂತೆಲ್ಲ ಇದು ನೋಡೋಣ. ಇವಾಗ ಸದ್ಯಕ್ಕೆ ಫ್ರ್ಯಾಂಕ್ಲಿನ್ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಫ್ರ್ಯಾಂಕ್ಲಿನ್ ಮನೆ ಹತ್ರ ಬಂದೇ ಬಿಟ್ವಿ ಆಲ್ಮೋಸ್ಟು. ಇವಾಗ ಮಳೆನೂ ಕೂಡ ಸ್ಟಾರ್ಟ್ ಆಗೋಯ್ತು. ಓಕೆ, ನೋ ಪ್ರಾಬ್ಲಮ್. ಇದು ಯಾರ್ದು ಸೂಪರ್ ಕಾರ್ ಇದೆ, ಮಸ್ತಾಗಿದೆ. ಗಾಡಿನ ಸೇಫಾಗಿ ಎತ್ತಿಕೊಂಡಿರೋಣ ಬೇಕಾಗುತ್ತೆ. ಕದ್ದಿರೋ ಕಾರ್ ಇಲ್ಲಿ ಬಿಡೋದು ರಿಸ್ಕಿನೇ, ಅಲ್ಲಿ ಬಿಟ್ಬಿಡ್ಲಾ? ಸದ್ಯಕ್ಕೆ ಇಲ್ಲೇ ಬಿಡ್ತೀನಿ. ಇವಾಗ ಮನೆ ಒಳಗಡೆ ಹೋಗಿ ನೋಡೋಣ, ಮಾತಾಡ್ತೀವಿ ನಾ ಇಬ್ಬರು, ಏನಾಗುತ್ತೆ ನೋಡೋಣ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಾನು ಫ್ರ್ಯಾಂಕ್ಲಿನ್ ಮನೆಗೆ ಬಂದಿದ್ದೀವಿ. ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ, ಮಳೆ ಬೇರೆ ಬರ್ತಾಯಿದೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಿದ್ದೀವಿ. ಫ್ರ್ಯಾಂಕ್ಲಿನ್ ಮನೇಲೆ ರೆಸ್ಟ್ ಮಾಡೋಣ ಅಂತಿದ್ದೀವಿ. ಬಿಸಿಲು ಇದೆ, ಮಳೆನೂ ಚೂರು ಬರ್ತಿದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲ ಇದೆ. ಇವಾಗ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಬೋಣ. ಆಮೇಲೆ ನೋಡೋಣ ಏನು ಮಾಡೋದು ಏನು ಎತ್ತ ಅಂತ. ಫ್ರ್ಯಾಂಕ್ಲಿನ್ ನೋಡಿ ಗ್ಲಾಸ್ಗೆ ಹೋಗ್ಬಿಟ್ಟು ಹೊಡ್ಕೊತಾನೆ. ಓಕೆ, ಇವಾಗ ಇಲ್ಲಿ ನೋಡಿ ಮಿರರಲ್ಲಿ ಎಷ್ಟು ಚೆನ್ನಾಗಿದೆ ಮಿರರು. ಓಕೆ, ಒಂದು ಸ್ವಲ್ಪ ಬ್ಯಾಗ್ಸ್ ಎಲ್ಲ ಇಲ್ಲೇ ಇಟ್ಬಿಟ್ಟು ನಾನು ಫ್ರ್ಯಾಂಕ್ಲಿನ್ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಬಿಟ್ಟು ಸಿಗ್ತೀವಿ. ಇದನ್ನು ಕೌಂಟ್ ಮಾಡಿದ್ವಿ, ಇದು ಇದೆ $10 million ಇದೆ ಇದರಲ್ಲಿ. ಟೋಟಲಾಗಿಲ್ಲ, ಎಕ್ಸಾಕ್ಟಾಗಿ 10 million ಇಲ್ಲ, ಅದಕ್ಕಿಂತ ಒಂಚೂರು ಕಮ್ಮಿ ಇದೆ. ಬಟ್ ನಮ್ಮ ಹತ್ರ ಇರೋದೂ ಒಂಚೂರು ಹಾಕಿದ್ರೆ 10 million ಆಗುತ್ತೆ, ಅದಕ್ಕೆ 10 million ಅಂತ ಹೇಳ್ತಿದ್ದೀನಿ. ಇವಾಗ ನಾವು ಮಾಸ್ಕ್ ಎಲ್ಲ ತೆಗ್ದುಬಿಟ್ಟು ಇವಾಗ ಫ್ರ್ಯಾಂಕ್ಲಿನು ಒಂದು ಜಾಗ ಹೇಳಿದ್ದಾನೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವಾಗ ಅದು ರೂಟೆಲ್ಲ ಇದೆಲ್ಲ ಕೊಟ್ಟಿದ್ದಾನೆ, ಲೊಕೇಶನ್ ಕಳಿಸಿದ್ದಾನೆ, ಇಲ್ಲಿದೆ ಅದು. ಇವಾಗ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಂಟ್ರಾಕ್ಟರ್ಗೆ ಫಸ್ಟ್ ದುಡ್ಡು ಕೊಡಬೇಕು. ಓಕೆ ಗೈಸ್, ಇವಾಗ ಸೀದಾ ಅಲ್ಲಿ ಹೋಗೋಣ. ಇವಾಗ ಇವನು ಫ್ರ್ಯಾಂಕ್ಲಿನ್ ಗಾಡೀಲಿ ಕುತ್ಕೊಂಬಿಟ್ಟ ಫಸ್ಟೇ. ಇವಾಗ ಸೀದಾ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಇವಾಗ ಒಂದೇನಂದರೆ ಫಸ್ಟು ಶೋರೂಮ್ ಅದು ಹೆಂಗೆ ಮಾಡಿಸಿದ್ರೆ ಕಾರ್ಸ್ ಹೆಂಗೆ ತರೋದು ಅಂತ ಇವಾಗ ನೋಡ್ಬೋದು. ಇಲ್ಲಿ ಫಸ್ಟ್ ಏನೋ ಒಂದು ಸೂಪರ್ ಕಾರ್ ಸಿಕ್ಬಿಟ್ಟಿದ್ದೆ, ಅದು ಹೆಂಗೋ ಅಲಕ್ ಬುಲಕಲ್ಲಿ. ಬಟ್ ಅದು ಕೂಡ ಪೊಲೀಸವ್ರು ಚೇಸ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಪಟ್ಟಂತ ಯಾರನ್ನೋ ಒಬ್ಬರು ನೋಡಿದ್ಬಿಟ್ಟು ಯಾವುದೋ ಕಾರ್ ತೊಗೊಂಡ್ರೆ ಸೂಪರ್ ಕಾರೇ ಸಿಕ್ಬಿಡ್ತು ಹೋಗು. ಇವಾಗ ನಾವು ಮಾತಾಡಿದಾಗ ಈ ಕಾಂಟ್ರಾಕ್ಟರ್ ಹೆಸರು ಏನೋ ಆರ್ಲಿ ಅಂತಂದ ಕರೆಕ್ಟು. ಈ ಕಾಂಟ್ರಾಕ್ಟರ್ ಹೆಸರು ಆರ್ಲಿ ಅಂತ. ಇವನು ಫಸ್ಟು ಬನ್ನಿ ಮೀಟಾಗಿ ಆಮೇಲೆ ಮಾತಾಡೋಣ ಅಂತಂದ. ಅದಕ್ಕೆ ಇವಾಗ ಫಸ್ಟ್ ಹೋಗ್ತಾಯಿದ್ದೀವಿ, ಈ ಬಿಲ್ಡಿಂಗ್ ಮೇಲಿದ್ದಾನೆ, ಫಸ್ಟು ಹೋಗ್ತಾಯಿದ್ದೀವಿ. ಇವಾಗ ನೆಕ್ಸ್ಟ್ ಕಾರ್ ತೊಗೊಳ್ಳೋದಲ್ಲ, ನಮ್ಮ ದುಡ್ಡಲ್ಲೇ ತೊಗೊಳ್ಳೋಣ. ಇವಾಗ ಇಲ್ಲಿ ಲಿಫ್ಟ್ ಇದೆ, ಸೀದಾ ಇಲ್ಲಿ ಲಿಫ್ಟ್ ಇದೆ ಅಂತ ಹೇಳಿದ, ಎಲ್ಲಿದೆ ಅಂತೆಲ್ಲ ಗೊತ್ತಿಲ್ಲ. ಇವ್ನಿಗೆ ಹೇಳ್ತೀನಿ ಕಾರಲ್ಲೇ ಇರೋದಕ್ಕೆ, ಕಾರಲ್ಲೇ ಇರ್ತಾನೆ ಇವನು. ನಾನು ನೋಡೋಗಿ ಅವನ ಹತ್ರ ಏನು ಕತೆ ಅದೆಲ್ಲ ಮಾತಾಡ್ಕೊಂಬಂದ್ಬಿಡ್ತೀನಿ. ಅಥವಾ ಏನಾದ್ರು ದುಡ್ಡು ಏನಾರು ಕೊಡೋದು ಏನಾದ್ರು ಮ್ಯಾಟ್ರ್ ಇದೆ, ಇವನು ಕರೆದ್ಬಿಡ್ತೀನಿ ಹಂಗೆ ಕಾಲ್ ಮಾಡಿ. ಇವನು ಕೂಡ ಹಂಗೆ ಸೀದಾ ಮೇಲೆ ಬಂದುಬಿಡ್ತಾನೆ. ಓಕೆ ಗೈಸ್, ಇಲ್ಲಿ ಸೀದಾ ಮೇಲೆ ಬಂದಿದ್ದೀನಿ. ಬಟ್ ಇವನು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ತುಂಬ ಬ್ಯುಸಿಯಾಗಿ. ಇವನು ಮಾತಾಡಿದ ತಕ್ಷಣ ನಾನು ಒಂದು ಸತಿ ಇವನ ಜೊತೆ ಮಾತಾಡ್ತೀನಿ, ನೋಡೋಣ. ಅಲ್ಲೋಡಿ ಏನೋ ಕೆಲಸ ಮಾಡಿಸ್ತಾ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ ಅಲ್ಲೊಬ್ಬ ಇದ್ದಾನೆ, ಏನೋ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಸತಿ ಅವ್ನು ಫೋನಲ್ಲಿ ಮಾತಾಡ್ಬಿಡ್ಲಿ, ಆಮೇಲೆ ನೋಡೋಣ. ಓಕೆ ಗೈಸ್, ಇಲ್ಲಿ ನೋಡ್ಬೋದು ನಾವು ಕೆಳಗಡೆ ಬಂದೆ. ಅವನಿಗೆ ಪೇಮೆಂಟೆಲ್ಲ ಆನ್ಲೈನಲ್ಲೇ ಮಾಡಬೇಕಂತೆ. ಅದಕ್ಕೆ ನನ್ನ ಹತ್ರ ಇರಲಿಲ್ಲ ದುಡ್ಡು, ಫ್ರ್ಯಾಂಕ್ಲಿನ್ ಹತ್ರ ಇತ್ತಂತೆ ಒಂದು ಸ್ವಲ್ಪ. ಆ ದುಡ್ಡನ್ನ ಜಸ್ಟ್ ಅಡ್ವಾನ್ಸಾಗಿ ಕೊಟ್ಟಿದ್ದಾನೆ ಅವನು. ನನ್ನ ಹತ್ರ ಹತ್ತತ್ರ 700K ಏನೋ ಇದೆ, ಅವನ ಹತ್ರ 1 million ಏನೋ ಇತ್ತಂತೆ ಹತ್ತತ್ರ. ಅದಕ್ಕೆ ಅವನಿಗೆ ಹೇಳಿದೆ ನಾನು ಅಡ್ವಾನ್ಸ್ ಆನ್ಲೈನಲ್ಲಿ ಪೇ ಮಾಡೋಕ್ಕೆ. ಇವಾಗ ನಮ್ಮ ಹತ್ರ ಬ್ಯಾಗ್ಸ್ ಇದೆ. ಇವಾಗ ನನ್ನ ಹತ್ರ ಇರೋ ಅಷ್ಟೇ ದುಡ್ಡಿರೋದು, ಅವನ ಹತ್ರ ದುಡ್ಡಿಲ್ಲ. ಇವಾಗ ಸೀದಾ ಮನೆಗೆ ಹೋಗೋಣ. ಇನ್ನು ಈ ಎಪಿಸೋಡಲ್ಲಿ ಇನ್ನೇನಿಲ್ಲ, ಇನ್ನೇನೇ ಇದ್ದರೂ ನೆಕ್ಸ್ಟ್ ಎಪಿಸೋಡಲ್ಲೇ ಇನ್ನೇನೇ ಇದ್ದರೂ ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ದೀವಿ. ಇನ್ನೇನೇ ಇದ್ದರೂ ಫುಲ್ ಪೇಮೆಂಟ್ ಮಾಡೋದು ಅಷ್ಟೇ ಇರೋದು. ಓಕೆ ಗೈಸ್, ಇವತ್ತಿನ ವೀಡಿಯೋಲಿ ಬರೀ ಇಷ್ಟೇ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬೈ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರೀಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.